ನಮಸ್ಕಾರ. ಇವತ್ತಿನ ವಿಡಿಯೋಗೆ ನಿಮಗೆ ಸ್ವಾಗತ. ನಾನು ನಿಮ್ಮ ಆಶೀಶ್ ಸಾರಡ್ಕ. ಇವತ್ತಿನ ವಿಡಿಯೋದಲ್ಲಿ ಮ್ಯೂಚುವಲ್ ಫಂಡ್ಗಳ ಬಗ್ಗೆ ನಾವು ಮಾತಾಡ್ತೀವಿ. ಆ್ಯಂಡ್ ಈ ವಿಡಿಯೋಕ್ಕಿಂತ ಸಿಂಪಲ್ ಆಗಿ ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಎಕ್ಸ್ಪ್ಲನೇಷನ್ ನಿಮಗೆ ದೊರಕೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಗ್ಯಾರಂಟಿಯನ್ನು ನಾನು ನಿಮಗೆ ಕೊಡ್ತೀನಿ. ಇವತ್ತಿನ ವಿಡಿಯೋವನ್ನು ಕೊನೆಯ ತನಕ ನೋಡಿದರೆ ನಿಮಗೆ ಒಂದು ಮ್ಯೂಚುವಲ್ ಫಂಡ್ ಹೇಗೆ ಕೆಲಸ ಮಾಡುತ್ತೆ, ಬೇರೆ ಬೇರೆ ಮ್ಯೂಚುವಲ್ ಫಂಡ್ಗಳ ಬಗೆಗೆ ನಿಮಗೆ ಗೊತ್ತಿರಬೇಕಾದಂತಹ ಮಾಹಿತಿ ಏನು, ಅದರ ಕಾಂಪೊನೆಂಟ್ಗಳು ಯಾವುದು, ಎಲ್ಲವನ್ನು ಕ್ಲಿಯರ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲಿಗೆ ಇದನ್ನು ಸಿಂಪಲ್ ಆಗಿರೋಕೆ ಅಂತ ಹೇಳಿ ನಾನು ಎಕ್ಸಾಂಪಲ್ನ ಜೊತೆಗೆ ಶುರು ಮಾಡ್ತೀನಿ. ಇದು ಒಂದು ಮ್ಯೂಚುವಲ್ ಫಂಡ್ ಅಂತ ನೀವು ಯೋಚನೆ ಮಾಡಬೇಕು. ಇವತ್ತು ಇದನ್ನು ಮ್ಯೂಚುವಲ್ ಫಂಡ್ ಅಂತ ಯಾಕೆ ಆಲೋಚನೆ ಮಾಡಬೇಕು ಅಂತ ಸ್ವಲ್ಪ ಹೊತ್ತಿನಲ್ಲಿ ನಿಮಗೆ ಗೊತ್ತಾಗುತ್ತೆ. ಈಗ ನಾನು ಇದನ್ನು ಇಲ್ಲಿಟ್ಟಿದ್ದೇನೆ. ಇಟ್ಟುಬಿಟ್ಟು ಈ ಮ್ಯೂಚುವಲ್ ಫಂಡಿಗೆ ಒಂದು ಹೆಸರನ್ನು ಕೊಡಬೇಕು ಮೊದಲು. ಈಗ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬಳಕೆ ಮಾಡ್ತಾ ಇರುವಂತಹ ಫಂಡಿನ ಹೆಸರು PPFAS, ಪರಾಗ್ ಪಾರೀಖ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಂತ ಹೇಳುವಂತಹದ್ದು. ಈ ಪರಾಗ್ ಪಾರೀಖ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಂತ ಹೇಳುವಲ್ಲಿ ನಿಮಗೆ ಎರಡು ವಿಚಾರಗಳು ಕಣ್ಣಿಗೆ ಕಾಣ್ತಾ ಇರಬಹುದು. ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಂತ ಹೇಳುವಂತಹದ್ದು ಒಂದು, ಅದನ್ನು ಇಲ್ಲಿ ಹಾಕಿಬಿಡೋಣ. ಇನ್ನೊಂದು ಪರಾಗ್ ಪಾರೀಖ್ ಅಂತ ಹೇಳುವಂತಹದ್ದು. ಇಲ್ಲಿ ನೋಡಿ, ಪರಾಗ್ ಪಾರೀಖ್ ಫೈನಾನ್ಷಿಯಲ್ ಅಡ್ವೈಸರಿ ಸರ್ವಿಸಸ್ ಅಂತ ಹೇಳುವಂತಹ ಹೆಸರು ಕಾಣುತ್ತೆ. ಈಗ ಇದು ಈ ಮ್ಯೂಚುವಲ್ ಫಂಡನ್ನು ಮ್ಯಾನೇಜ್ ಮಾಡುವಂತಹ ಸಂಸ್ಥೆ. ಇದನ್ನು ನಾವು ಮ್ಯೂಚುವಲ್ ಫಂಡ್ ಆರ್ಗನೈಸೇಷನ್ ಅಥವಾ ಮ್ಯೂಚುವಲ್ ಫಂಡ್ AMC ಅಂತ ಕರಿತೀವಿ. ಆಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತ ಇದಕ್ಕೆ ಹೇಳ್ತೀವಿ. ನಿಮ್ಮಲ್ಲಿ ತುಂಬ ಜನರಿಗೆ ಒಂದು ಡೌಟ್ ಇರುತ್ತೆ, ನನ್ನ ಹತ್ರ ನಾನು ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀನಿ, ಇನ್ವೆಸ್ಟ್ ಮಾಡ್ತಾ ಇರುವಂತಹ ಮ್ಯೂಚುವಲ್ ಫಂಡ್ ಚೆನ್ನಾಗಿದೆಯಾ ಅಂತ ಪ್ರಶ್ನೆಯನ್ನು ಕೇಳ್ತೀರಿ. ನಿಮ್ಮ ಹತ್ರ ಇರುವಂತಹ ಮ್ಯೂಚುವಲ್ ಫಂಡ್ ಯಾವುದು ಅಂತ ಕೇಳಿದರೆ, ಆಕ್ಸಿಸ್ ಮ್ಯೂಚುವಲ್ ಫಂಡ್ ಇದೆ, ICICIದು ಮ್ಯೂಚುವಲ್ ಫಂಡ್ ಇದೆ, HDFCಯದ್ದು ಮ್ಯೂಚುವಲ್ ಫಂಡ್ ಇದೆ ಅಂತ ಹೇಳ್ತೀರಿ. ನಿಮ್ಮ ಹತ್ರ ನಾನು ಯಾವ ಮ್ಯೂಚುವಲ್ ಫಂಡ್ ಇದೆ ಅಂತ ಹೇಳಿದರೆ, ಪರಾಗ್ ಪಾರೀಖ್ದು ಮ್ಯೂಚುವಲ್ ಫಂಡ್ ನನ್ನ ಹತ್ರ ಇದೆ ಅಂತ ಹೇಳಿದರೆ ನೀವು ಈ ಕಂಪನಿಯ ಫಂಡ್ ನನ್ನ ಹತ್ರ ಇದೆ ಅಂತ ಹೇಳ್ತಿದ್ದೀರಾ. ಆದರೆ ನೀವು ಹೇಳಬೇಕಾಗಿರುವಂತಹದ್ದು, ನನ್ನ ಹತ್ರ ಪರಾಗ್ ಪಾರೀಖ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಇದೆ ಅಂತ ಹೇಳುವಂತಹದ್ದು. ಪರಾಗ್ ಪಾರೀಖ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಂತ ಹೇಳುವಂತಹದ್ದು ಫಂಡಿನ ಹೆಸರು. ಪರಾಗ್ ಪಾರೀಖ್ ಅಂತ ಹೇಳುವಂತಹದ್ದು ಆ ಮ್ಯೂಚುವಲ್ ಫಂಡನ್ನು ನಡೆಸ್ತಾ ಇರುವಂತಹ ಕಂಪನಿಯ ಹೆಸರು. ಆಕ್ಸಿಸ್ ಲಾರ್ಜ್ ಕ್ಯಾಪ್ ಫಂಡ್, ಆಕ್ಸಿಸ್ ಮಿಡ್ ಕ್ಯಾಪ್ ಫಂಡ್, ಆಕ್ಸಿಸ್ ಸ್ಮಾಲ್ ಕ್ಯಾಪ್ ಫಂಡ್ ಅಂತ ಹೇಳುವಂತಹದ್ದು ಮ್ಯೂಚುವಲ್ ಫಂಡ್ ಹೆಸರು. ಆಕ್ಸಿಸ್ ಅಂತ ಹೇಳುವಂತಹದ್ದು ಈ ಆಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಯ ಹೆಸರು. ಆಯ್ತಪ್ಪ, ಈಗ ನಾನು ಈ ಮ್ಯೂಚುವಲ್ ಫಂಡ್ ಕಂಪನಿಯ ಬಗ್ಗೆ ತಿಳ್ಕೊಂಡೆ, ಮ್ಯೂಚುವಲ್ ಫಂಡ್ನ ಬಗ್ಗೆ ತಿಳ್ಕೊಂಡೆ. ಇನ್ನು ಯಾರನ್ನು ನೀವು ತಿಳ್ಕೊಳ್ಬೇಕು? ಇಲ್ಲಿ ನಿಮ್ಮ ದುಡ್ಡನ್ನು ಮ್ಯಾನೇಜ್ ಮಾಡುವಂತಹವರು ಯಾರು ಅನ್ನೋದನ್ನು ನೀವು ತಿಳ್ಕೊಳ್ಬೇಕು. ತಿಳ್ಕೊಂಡು ಏನು ಸ್ಪೆಷಲ್ ಇಲ್ಲಿ ಆಗೋದಿಲ್ಲ, ಬಟ್ ಫಂಡ್ ಮ್ಯಾನೇಜರ್ಸ್ ಯಾರು ಅಂತ ಹೇಳೋದನ್ನು ಈ ಫಂಡ್ ಮ್ಯಾನೇಜರ್ಗಳ ಹೆಸರು ಹೇಳುತ್ತೆ. ಮಾನಸಿ ಕಾರ್ಯ, ರಾಜೀವ್ ಟಕ್ಕರ್, ರಾನಕ್, ಓಂಕಾರ್ ಮತ್ತು ರುಕುನ್ ಅಂತ ಹೇಳುವವರು ನಿಮ್ಮ ಈ ಪರಾಗ್ ಪಾರೀಖ್ ಫ್ಲೆಕ್ಸಿ ಕ್ಯಾಪ್ ಫಂಡನ್ನು ಮ್ಯಾನೇಜ್ ಮಾಡ್ತಾರೆ. ಇವರು ಮ್ಯಾನೇಜ್ ಮಾಡ್ತಾರೆ ಅಂತ ಹೇಳಿದರೆ ಏನು ಮಾಡ್ತಾರೆ? ನೀವು SIP ಮಾಡೋದಕ್ಕೆ ದುಡ್ಡನ್ನು ಈ ಫಂಡ್ಗೆ ಹಾಕಿದಾಗ ಅವ್ರ ಹತ್ರ ದುಡ್ಡು ಅಕ್ಯುಮ್ಯುಲೇಟ್ ಆಗುತ್ತೆ. ಈ ದುಡ್ಡನ್ನು ಅವರು ಬಳಕೆ ಮಾಡಿಕೊಂಡು ನಿಮಗೆ ಒಂದು ರಿಟರ್ನ್ಸನ್ನು ಕೊಡಬೇಕು. ನೀವು ಮ್ಯೂಚುವಲ್ ಫಂಡ್ಗೆ ದುಡ್ಡು ಹಾಕೋದು ಯಾಕೆ? ನಿಮ್ಮ ದುಡ್ಡು ಬೆಳಿಬೇಕು ಅಂತ ಹೇಳುವ ಕಾರಣಕ್ಕೆ. ಆದರೆ ಅವರು, ಈ ಫಂಡ್ ಮ್ಯಾನೇಜರ್ಗಳು, ಆ ದುಡ್ಡನ್ನು ತಮ್ಮ ಮನೆಯಲ್ಲಿ ಇಟ್ಕೊಂಡು ಕೂತ್ಕೊಂಡ್ರೆ ದುಡ್ಡು ಬೆಳೆಯೋದಿಲ್ಲ ಅಲ್ವಾ? ಅವರು ಅದನ್ನು ಎಲ್ಲಿಗಾದರೂ ಹೂಡಿಕೆ ಮಾಡಬೇಕು. ಹೂಡಿಕೆ ಮಾಡಿಬಿಟ್ಟು ಅದರಿಂದ ಬಂದಂತಹ ರಿಟರ್ನ್ಸಲ್ಲಿ ನಿಮಗೆ ಕೊಡಬೇಕು. ಇವರಲ್ಲಿ ಸ್ಪೆಸಿಫಿಕ್ ಆಗಿ ಎಲ್ಲರೂ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ಸ್, CAಗಳು, CFPಗಳು ಆಗಿರ್ತಾರೆ. ಅಂದರೆ ಎಲ್ಲರೂ ಫಿನಾನ್ಷಿಯಲ್ ಬ್ಯಾಕ್ಗ್ರೌಂಡನ್ನು ಹೊಂದಿರುವ, ಅತ್ಯುತ್ತಮವಾದಂತಹ ಟ್ರ್ಯಾಕ್ ರೆಕಾರ್ಡನ್ನು ಹೊಂದಿರುವಂತಹ ಫಂಡ್ ಮ್ಯಾನೇಜರ್ಗಳಾಗಿರ್ತಾರೆ. ಯೂಶುವಲಿ ಹೀಗಿರುತ್ತೆ. ಕೆಲವು ಫಂಡ್ಗಳು ಶೇಡಿ ಇರ್ತವೆ, ಅವುಗಳ ಬಗ್ಗೆ ಈಗ ನಾವು ಮಾತಾಡೋದು ಬೇಡ. ಈಗೇನಾಯಿತು, ಈ ಮ್ಯೂಚುವಲ್ ಫಂಡ್ ಬಗ್ಗೆ ನಮಗೆ ಗೊತ್ತಾಯಿತು. ಪರಾಗ್ ಪಾರೀಖ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಂತ ಹೇಳುವಂತಹದ್ದು ಒಂದಿದೆ. ಈ ಫಂಡ್ನಲ್ಲಿ ನಾನು ಹೂಡಿಕೆ ಮಾಡಬೇಕು ಅಂತ ನಾವು ಹೊರಡ್ತೀವಿ. ಈಗ ಏನಾಗುತ್ತೆ, ಹೇಗೆ ಹೂಡಿಕೆ ಮಾಡ್ತೀವಿ? ಕೆಲವರು ಲಂಪ್ಸಮ್ ಇನ್ವೆಸ್ಟ್ಮೆಂಟನ್ನು ಮಾಡಿಬಿಡ್ತಾರೆ. ನನ್ನ ಹತ್ರ 25,000 ರೂಪಾಯಿ ಇದೆ, ಈ 25,000 ರೂಪಾಯಿಯನ್ನು ಈ ಮ್ಯೂಚುವಲ್ ಫಂಡ್ಗೆ ಇನ್ವೆಸ್ಟ್ ಮಾಡ್ತೀನಿ ಅಂತ ಕೊಟ್ಟು ಬಿಡ್ತಾರೆ. ಆದರೆ ನನ್ನ ಹಾಗೆ ನಿಮ್ಮ ಹಾಗೆ ಪಾಪದವ್ರು ಏನು ಮಾಡ್ತಾರೆ? 1,000 ರೂಪಾಯಿಯ SIP ಮಾಡ್ತೀವಿ, 5,000 ರೂಪಾಯಿಯ SIP ಮಾಡ್ತೀವಿ, 3,000 ರೂಪಾಯಿಯ SIP ಮಾಡ್ತೀವಿ, 10,000 ರೂಪಾಯಿಯ SIP ಮಾಡ್ತೀವಿ. ಹೀಗೆ ಬೇರೆಯವರು ಬೇರೆ ಬೇರೆ ರೀತಿಯ SIPಗಳನ್ನು ಮಾಡ್ತಾರೆ. ಈಗೇನಾಯಿತು, ಒಬ್ಬ 25,000 ರೂಪಾಯಿ ಕೊಟ್ಟ, ಇನ್ನೊಬ್ಬ 10,000 ರೂಪಾಯಿ ಕೊಟ್ಟ, ಮತ್ತೊಬ್ಬ 5,000 ಕೊಟ್ಟ, ಮತ್ತೊಬ್ಬ 1,000 ರೂಪಾಯಿ ಕೊಟ್ಟ. ಅಲ್ಲಿಗೆ ಎಷ್ಟಾಯಿತು? 25 + 10 35, 40, 43, 43, 44,000 ರೂಪಾಯಿ ದುಡ್ಡಾಯಿತು. ಈಗ
ಈ ಆಸೆಟ್ ಮ್ಯಾನೇಜರ್ಗಳಿದ್ದಾರೆ ಅಂತ ಹೇಳಿದ್ದೆ ಅಲ್ಲ, ಮಾನಸಿ ಕಾರ್ಯ, ರಾಜೀವ್ ಠಕ್ಕರ್ ಅಂತವರು, ಅವರು ದುಡ್ಡನ್ನು ಹೂಡಿಕೆ ಮಾಡೋದಕ್ಕೆ ಅವರ ಪಾಕೆಟಿಂದ ಹಾಕ್ತಾರಾ? ಖಂಡಿತ ಹಾಕೋದಿಲ್ಲ. ನೀವು ಹೀಗೆ SIP ಮಾಡುವಂತಹ ಅಥವಾ ಲಂಪ್ಸಮ್ ಹೂಡಿಕೆ ಮಾಡುವಂತಹ ದುಡ್ಡನ್ನು ಇವರು ನಿಮ್ಮ ಕೈಯಿಂದ ತಗೋತಾರೆ. ಈ ದುಡ್ಡನ್ನೆಲ್ಲ ಇಟ್ಕೊಂಡು ಅವ್ರು ಕೂರ್ತಾರೆ. ಓಕೆ, ಈಗ ಎಲ್ಲಿ ಹೂಡಿಕೆ ಮಾಡೋಣ ಅಂತ ಆಲೋಚನೆ ಮಾಡ್ತಾರೆ. ಈಗ ಅವ್ರ ಹತ್ರ ಹೀಗೆ ಆಲೋಚನೆ ಮಾಡ್ತಾ ಇರಬೇಕಾದ್ರೆ ನನಗೆ ಗೊತ್ತಿಲ್ಲದೆ, ನಿಮಗೆ ಗೊತ್ತಿಲ್ಲದೆ ತುಂಬ ಜನ ಬೇರೆಯವರು ಕೂಡ ದುಡ್ಡು ಹಾಕಿರ್ತಾರೆ. ಈಗ ಅವರ ಬಳಿಯಲ್ಲಿ ಇರುವಂತಹ ದುಡ್ಡು ಇಷ್ಟು 78,490 ಕೋಟಿ ರೂಪಾಯಿಯಷ್ಟು ದುಡ್ಡು ಅವರ ಹತ್ರ ಇವತ್ತು ಈ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟೆಡ್ ಆಗಿ ಇದೆ. ಇದು ದಿನದಿಂದ ದಿನಕ್ಕೆ ಬದಲಾಗ್ತಾ ಹೋಗುತ್ತೆ. ಕೆಲವರು ಹೆಚ್ಚಿನ ದುಡ್ಡನ್ನು ಹಾಕ್ತಾರೆ, ಕೆಲವರು ವಿಡ್ರಾ ಮಾಡ್ತಿರ್ತಾರೆ. ಸೊ ದಿಸ್ ನಂಬರ್ ಕೀಪ್ಸ್ ಚೇಂಜಿಂಗ್. ಅಂಡ್ ಇದನ್ನ ಆಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ ಅಥವಾ AUM ಆಫ್ ದ ಫಂಡ್ ಅಂತ ಹೇಳ್ತೀವಿ. ಆಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಎಷ್ಟು ದುಡ್ಡನ್ನು ಜನ ಇಲ್ಲಿ ಹೂಡಿಕೆ ಮಾಡಿದ್ದಾರೆ ಅಂತ. ಈಗ ನೀವು ಸ್ಪೆಸಿಫಿಕ್ ಆಗಿ ಈ ಪರಾಗ್ ಪಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡಿನ ವಿಚಾರಕ್ಕೆ ಬಂದು ನೋಡಿದರೆ ಅವರದ್ದು 2019ರಲ್ಲಿ ಇದು 7,000 ಕೋಟಿ 8,000 ಕೋಟಿಯ ಆಸುಪಾಸಿನಲ್ಲಿತ್ತು, ಅಥವಾ 2,000 ಕೋಟಿಯ ಆಸುಪಾಸಿನಲ್ಲಿತ್ತು. ಸೊ ಇದು ಶುರುವಾದಾಗ ಕಮ್ಮಿ ಜನ ದುಡ್ಡನ್ನು ಹೂಡಿಕೆ ಮಾಡ್ತಿದ್ರು. ಇದರ ರಿಟರ್ನ್ಸ್ ಹೆಚ್ಚಾಗೋಕೆ ಶುರುವಾಯಿತು. ಇದು ಪಾಪ್ಯುಲರ್ ಆಗ್ತಿದೆ ಅಂತ ಗೊತ್ತಾಗ್ತಾ ಹೋದ ಹಾಗೆ ಹೆಚ್ಚು ಹೆಚ್ಚು ಜನ ಇದರಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಶುರು ಮಾಡಿದ್ರು. ನಾನು ಇಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಶುರು ಮಾಡಿದ್ದು 2020 ಜನವರಿನಲ್ಲಿ. ಆಗ ಒಂದು ಸ್ವಲ್ಪ ಹೌದಾ ಅಲ್ವಾ ಅಂತ ಪಾಪ್ಯುಲರ್ ಆಗೋದಕ್ಕೆ ಶುರುವಾಗಿತ್ತಷ್ಟೇ. ಐ ಹ್ಯಾಡ್ ಸ್ಟಾರ್ಟೆಡ್ ಇನ್ವೆಸ್ಟಿಂಗ್ ಬ್ಯಾಕ್ ದೆನ್. ಆಯ್ತಪ್ಪ, ಈಗ 78,490 ಕೋಟಿ ರೂಪಾಯಿ ದುಡ್ಡಿದೆ ಇವ್ರ ಹತ್ರ. ಬೇಕಾದ ಹಾಗೆ ಹೂಡಿಕೆಯನ್ನು ಇವರು ಮಾಡಬಹುದಾ? ಮಾಡುವ ಹಾಗಿಲ್ಲ. ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಸೆಬಿ ಇದೆ, AMFI ಅಂತ ಇದೆ, ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಇನ್ ಇಂಡಿಯಾ ಅಂತ ಹೆಸರು. ಇವರದ್ದೇ ಫಂಡ್ ಮ್ಯಾನೇಜ್ಮೆಂಟ್ ನಡೀತಿರುತ್ತೆ. ಇದು ಆಡಿಟ್ ಆಗ್ತಾ ಇರುತ್ತೆ ಆಗಾಗ. ಇವರು ತಮ್ಮ ಹೋಲ್ಡಿಂಗ್ಸನ್ನು, ತಮ್ಮ ಹತ್ರ ಇರುವಂತಹ ಕ್ಯಾಶ್ ಎಷ್ಟಿದೆ ಅನ್ನೋದನ್ನು, ಎಷ್ಟು ಜನ ಇಂಡಿವಿಜುವಲ್ ಇನ್ವೆಸ್ಟರ್ಸ್ ಹೂಡಿಕೆ ಮಾಡ್ತಿದ್ದಾರೆ ಅಂತ ಹೇಳೋದನ್ನು ಎಲ್ಲವನ್ನೂ ಕೂಡ ಪಬ್ಲಿಕ್ ಆಗಿ ಹೇಳಬೇಕಾಗತ್ತೆ. ನಾವು ಈ ತಿಂಗಳು ಈ ಕಂಪನಿಯ ಸ್ಟಾಕ್ಗಳನ್ನು ಖರೀದಿ ಮಾಡಿದ್ವಿ, ಈ ತಿಂಗಳು ನಾವು ಈ ಕಂಪನಿಯ ಸ್ಟಾಕ್ಗಳನ್ನು ಮಾರಾಟ ಮಾಡಿದ್ವಿ, ನಮ್ಮ ಹತ್ರ ಅಟ್ ಪ್ರೆಸೆಂಟ್ ಇಷ್ಟು ಸ್ಟಾಕ್ಗಳು ಈ ಕಂಪನಿಯದ್ದು ಇದ್ದಾವೆ ಅಂತ ಹೇಳುವ ರೀತಿಯಲ್ಲಿ ಪ್ರತಿಯೊಂದನ್ನು ಇವರು ಹೇಳಬೇಕು. ಈಗ ನಾನಿಲ್ಲಿ ಇದೊಂದು ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಂತ ಹೇಳಿದ್ದೆ. ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಮಲ್ಟಿ ಕ್ಯಾಪ್, ಹೈಬ್ರಿಡ್, ಫ್ಲೆಕ್ಸಿ ಕ್ಯಾಪ್, ಹೀಗೆ ಬೇರೆ 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 ಕ್ಯಾಟಗರಿಯ ಫಂಡ್ಗಳು ಇರ್ತವೆ. ಇದರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿಬಿಟ್ಟು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಹೋದರೆ ಈ ವಿಡಿಯೋ ದೊಡ್ಡದಾಗುತ್ತೆ. ಓಕೆ, ಇವರು ಈಗ ನಾನು ಇಷ್ಟೆಲ್ಲ ಫಂಡ್ ಕ್ಯಾಟಗರಿ ಇದೆ ಅಂತ ಹೇಳಿದ್ದೆ ಅಲ್ಲ, ಈ ಹೆಸರಿನಿಂದ ಕರಿಬೇಕು ಅಂತ ಹೇಳಿದರೆ ಸೆಬಿ ಹೇಳುತ್ತೆ, ನಿನ್ನನ್ನು ನಾನು ಲಾರ್ಜ್ ಕ್ಯಾಪ್ ಅಂತ ಕರಿಬೇಕು ಅಂದರೆ ನೀನು ಇಷ್ಟು ಕಂಪನಿಗಳ ಮೇಲೆ ಹೂಡಿಕೆಯನ್ನು ಇಷ್ಟು ಪರ್ಸೆಂಟ್ನಲ್ಲಿ ಮಾಡಲೇಬೇಕು. ಲಾರ್ಜ್ ಕ್ಯಾಪ್ ಕಂಪನಿಗಳ ಮೇಲೆ ಇಷ್ಟು ಹೂಡಿಕೆಯನ್ನು ಮಾಡಿದರೆ ಮಾತ್ರ ಯು ವಿಲ್ ಬಿ ಟರ್ಮ್ಡ್ ಆಸ್ ಲಾರ್ಜ್ ಕ್ಯಾಪ್ ಫಂಡ್ ಅಂತ ಹೇಳ್ತಾರೆ. ಫ್ಲೆಕ್ಸಿ ಕ್ಯಾಪ್ ಫಂಡ್ಗೂ ಅದೇ ರೀತಿಯಾದ ರೂಲ್ಸ್ ಇರುತ್ತೆ. ಅದೇ ರೀತಿಯ ರೂಲ್ಸ್ ಅನ್ನು ಬಳಕೆ ಮಾಡಿಕೊಂಡು ಇವರು ಹೂಡಿಕೆಯನ್ನು ಮಾಡ್ತಾರೆ. ಪರಾಗ್ ಪಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ನವರು ಮಾಡುವಂತಹದ್ದು ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಂತ ಹೇಳುವಂತಹ ಒಂದು ಫಿಲಾಸಫಿ ಆಫ್ ಇನ್ವೆಸ್ಟ್ಮೆಂಟ್. ಅದೇನು ಇನ್ನೊಂದು ಸತಿ ಹೇಳ್ತೀನಿ. ಈಗ ಅವ್ರಿಗೆ ಏನನ್ಸುತ್ತೆ, HDFC ಬ್ಯಾಂಕ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುವ ಸಾಧ್ಯತೆ ಇದೆ, ಇಟ್ ಈಸ್ ಅ ಫಂಡಮೆಂಟಲಿ ಸ್ಟ್ರಾಂಗ್ ಕಂಪನಿ, ಅವರದ್ದು ಗ್ರೋತ್ ಬರುತ್ತೆ ಅಂತ ಯೋಚನೆ ಮಾಡ್ತಾರೆ. ಅದಕ್ಕೆ ಇವ್ರು ಏನು ಮಾಡ್ತಾರೆ, ಅಲ್ಲಿ 7.98% ದುಡ್ಡನ್ನು ಹಾಕಿಬಿಡ್ತಾರೆ. ಈ 78,490 ಕೋಟಿ ಇದೆಯಲ್ಲ, ಇದರಲ್ಲಿ 6,300 ಕೋಟಿ ರೂಪಾಯಿಯನ್ನು HDFC ಬ್ಯಾಂಕ್ನಲ್ಲಿ ಹೂಡಿಕೆ ಮಾಡಿಬಿಡ್ತಾರೆ. ಇದು ಈ ಫಂಡ್ನ ಒಳಗೆ ಹೋಗಿಬಿಡುತ್ತೆ. ಇದೇ ರೀತಿಯಲ್ಲಿ ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಹೇಳುವಂತಹದ್ದು ಅವರ ಸೆಕೆಂಡ್ ಲಾರ್ಜೆಸ್ಟ್ ಇನ್ವೆಸ್ಟ್ಮೆಂಟ್. 6.74% ಸ್ಟೇಕ್ ಇದರಲ್ಲಿ ಇವರದ್ದು ಇದೆ. ಅಂದರೆ ಈ 78,000 ಕೋಟಿಯಲ್ಲಿ ಇವರು 5,290 ಕೋಟಿಯನ್ನು ಈ ಪವರ್ ಗ್ರಿಡ್ ಕಾರ್ಪ್ ಆಫ್ ಇಂಡಿಯಾ ಅಂತ ಹೇಳುವಂತಹ ಸ್ಟಾಕ್ನ ಮೇಲೆ ಹೂಡಿಕೆ ಮಾಡಿದ್ದಾರೆ. ಥರ್ಡ್ ಲಾರ್ಜೆಸ್ಟ್ ಹೋಲ್ಡಿಂಗ್ ಯಾವುದು? ಬಜಾಜ್ ಹೋಲ್ಡಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್. ಇಲ್ಲಿ 6.64% ಸ್ಟೇಕ್ ಇವರದ್ದಿದೆ. ITCಯಲ್ಲಿ ಮತ್ತೆ ಇನ್ವೆಸ್ಟ್ ಮಾಡಿದ್ದಾರೆ, 5.65% ಸ್ಟೇಕ್ ಅಲ್ಲಿದೆ. ಕೋಲ್ ಇಂಡಿಯಾ ಅಂತ ಹೇಳುವಂತಹ ಕಂಪನಿಯಲ್ಲಿ 5.59%ನಷ್ಟು ದುಡ್ಡು ಇವರದ್ದಿದೆ. ICICI ಬ್ಯಾಂಕ್ನಲ್ಲಿ 5.18% ದುಡ್ಡನ್ನು ಹೂಡಿಕೆ ಮಾಡಿದ್ದಾರೆ. ಅದಾದ ಮತ್ತೆ ಮಾರುತಿಯಲ್ಲಿ ಹೂಡಿಕೆ ಇದೆ, HCLನಲ್ಲಿ ಹೂಡಿಕೆ ಇದೆ, ಆಕ್ಸಿಸ್ ಬ್ಯಾಂಕ್ನಲ್ಲಿ ಹೂಡಿಕೆ ಇದೆ. ಇದನ್ನು ನೀವು ಬೇಕಿದ್ರೆ ಮುಂದಕ್ಕೆ ಹಾಕ್ಬೋದು. ಫೇಸ್ಬುಕ್ನಲ್ಲಿ ಹೂಡಿಕೆ ಇದೆ. ದೇ ಆಲ್ಸೋ ಇನ್ವೆಸ್ಟ್ ಇನ್ ಫಾರಿನ್ ಇಕ್ವಿಟೀಸ್. ಆಲ್ಫಾಬೆಟ್ ಅಂದರೆ ಗೂಗಲ್ನ ಪೇರೆಂಟ್ ಕಂಪನಿ ಇದೆ, ಮೈಕ್ರೋಸಾಫ್ಟ್ ಇದೆ, ಅಮೆಝಾನ್ ಇದೆ, ಹೀಗೆ ಬೇರೆ ಬೇರೆ ಕಂಪನಿಗಳಲ್ಲಿ ಹೂಡಿಕೆಯನ್ನು ಮಾಡ್ತಾರೆ. ಹೀಗೆ ಮಾಡಿರುವಂತಹ ಹೂಡಿಕೆಯನ್ನು ಸ್ಟಾಕ್ ಮಾರ್ಕೆಟ್ ಮೇಲೆ ಮಾಡಿದ್ದಾರೆ, ಸ್ಟಾಕ್ ಮಾರ್ಕೆಟ್ನ ಸ್ಟಾಕ್ಗಳ ಮೇಲೆ ಮಾಡಿದ್ದಾರೆ. ಹಾಗಾಗಿ ಇದನ್ನು ಇಕ್ವಿಟಿ ಹೋಲ್ಡಿಂಗ್ಸ್ ಅಂತ ಕರಿತೀವಿ. ಈ ಇಕ್ವಿಟಿ ಹೋಲ್ಡಿಂಗ್ಸನ್ನು ಮಾಡಿದ ಮತ್ತೆ ಅಲ್ಲಿಗೆ ಮುಗಿಸ್ಬಿಟ್ರಾ ಇವರು ಅಂತ ನೀವು ಆಲೋಚನೆ ಮಾಡ್ತಾ ಇದ್ರೆ ಇಲ್ಲ. ಅವರದ್ದು
ಹೀಗೆ ಇಕ್ವಿಟಿಯಲ್ಲಿ ಹೋಲ್ಡಿಂಗ್ ಇರುವಂತಹದ್ದು 70%, ಉಳಿದಿರುವಂತಹ ಫಾರಿನ್ ಇಕ್ವಿಟಿಯಲ್ಲಿ ಇರುವಂತಹದ್ದು 12.45%. ಅಲ್ಲಿಗೆ 83%ನಷ್ಟು ದುಡ್ಡನ್ನು ಇವರು ಇಕ್ವಿಟಿಯ ಮೇಲೆ ಹಾಕಿಬಿಟ್ಟಿದ್ದಾರೆ. ಇಕ್ವಿಟಿಯ ಮೇಲೆ 83% ದುಡ್ಡಿದೆ. ಇದಾದ ಮೇಲೆ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳಿಕೊಂಡು ಅಲ್ಲಿ 4.3% ಹೂಡಿಕೆಯನ್ನು ಮಾಡಿದ್ದಾರೆ. ಡೆಟ್ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳಿದರೆ ಏನು? ಗವರ್ಮೆಂಟ್ ಸೆಕ್ಯೂರಿಟೀಸ್, ಕಾರ್ಪೊರೇಟ್ ಬಾಂಡ್ಸ್, ಈ ರೀತಿಯದ್ದು. TREPS ಅಂತ ಬರುತ್ತೆ. ಟ್ರೆಜರಿ ಬಿಲ್ಗಳನ್ನು ಒಂದು ಸ್ಪೆಸಿಫೈಡ್ ಆಗಿರುವಂತಹ ರೇಟ್ನಲ್ಲಿ ಮಾರಾಟ ಮಾಡಿ ಖರೀದಿ ಮಾಡುವಂತಹ ಕೆಲಸವನ್ನು ಇವರು ಮಾಡ್ತಾರೆ. ಟ್ರೆಜರಿ ಬಿಲ್ಸ್ ರೀಪರ್ಚೇಸ್ ಅಗ್ರಿಮೆಂಟ್ಸ್ ಅಂತ ಇದನ್ನು ನಾವು ಕರಿತೀವಿ. ಇಲ್ಲಿ ಕೂಡ ಹೂಡಿಕೆಯನ್ನು ಮಾಡ್ತಾರೆ. ಈ ಡೆಟ್ ಹೂಡಿಕೆಯನ್ನು ಇವರು ಯಾಕೆ ಮಾಡ್ತಾರೆ ಅಂತ ನೀವು ಕೇಳಿದರೆ, ಇದೊಂದು ಫಿಕ್ಸ್ಡ್ ರಿಟರ್ನ್ಸ್ ಕೊಡುವಂತಹದ್ದು. ಇಕ್ವಿಟಿ ಇನ್ವೆಸ್ಟ್ಮೆಂಟ್ ಅಂತ ಹೇಳುವಂತಹದ್ದು ವೇರಿಯೇಬಲ್ ರಿಟರ್ನ್ಸನ್ನು ಕೊಡುವಂತಹದ್ದು. ಹಾಗಾಗಿ ಇಲ್ಲಿಯೂ ಕೂಡ ಅವರು ಹೂಡಿಕೆಯನ್ನು ಮಾಡಿದರು. ಆದರೆ ಹೀಗೆ ಹೂಡಿಕೆಯನ್ನು ಮಾಡೋದಕ್ಕೆ ಇವರು ಈಗ ಇದರಲ್ಲಿ ಇರುವಂತಹದ್ದು ಎಲ್ಲವೂ ಇಕ್ವಿಟಿ, ಡೆಟ್, F&Oನಲ್ಲಿ ಒಂದು ಸಣ್ಣ ಮಟ್ಟಿನ ಇನ್ವೆಸ್ಟ್ಮೆಂಟನ್ನು ಇವರು ಮಾಡ್ತಾರೆ. ಇದು ಎಲ್ಲವನ್ನ ಮಾಡಿ ಆಗುವಾಗ ಇದರ ವ್ಯಾಲ್ಯೂ ಈಗ ಇವತ್ತಿನ ವ್ಯಾಲ್ಯೂ 78,490 ಕೋಟಿ ರೂಪಾಯಿಗಳು. ಈಗ ಇದರಲ್ಲಿ ನೀವು 5,000 ರೂಪಾಯಿಯ SIPಯನ್ನು, 10,000 ರೂಪಾಯಿಯ SIPಯನ್ನು, ಹೀಗೆ ಬೇರೆ ಬೇರೆ SIPಯನ್ನು ಮಾಡ್ತೀರಲ್ಲ, ಹೀಗೆ SIPಯನ್ನು ನೀವು ಮಾಡುವಾಗ ನಿಮಗೆ ಇವರು ಇದರ ಒಂದಿಷ್ಟು ಯೂನಿಟ್ಗಳನ್ನು ಕೊಡ್ತಾರೆ. ಈಗ ಇದಿಡೀ 78,490 ಕೋಟಿಯ ಈ ಓವರ್ ಆಲ್ ಮ್ಯೂಚುವಲ್ ಫಂಡನ್ನು ಇವರು ಸಣ್ಣ ಸಣ್ಣ ಮ್ಯಾನೇಜಬಲ್ ಚಂಕ್ಸ್ ಅಂತ ಮಾಡಿ ಒಂದು ಯೂನಿಟ್ ಅಂತ ಅದನ್ನು ಹೇಳ್ತಾರೆ. ಈ ಯೂನಿಟ್ಗೆ NAV ಅಂತ ಹೇಳುವಂತಹ ಒಂದು ಫಿಗರನ್ನು ಕೊಡ್ತಾರೆ. ನೆಟ್ ಆಸೆಟ್ ವ್ಯಾಲ್ಯೂ ಅಂತ ಅದನ್ನು ಕರೆಯಲಾಗುತ್ತೆ. NAV ಅಂತ ಹೇಳಿದ್ರೆ ಏನು? ಇದರಲ್ಲಿ ಇರುವಂತಹ ಇಷ್ಟು ಯೂನಿಟ್ಗಳಿದ್ದಾವಲ್ಲ, 79,000 ಕೋಟಿ ರೂಪಾಯಿಯ ಓವರ್ ಆಲ್ ಇವತ್ತಿನ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇದರದ್ದು. ಇಷ್ಟು ಆಸೆಟ್ಗಳ ಅಥವಾ ಇವರು ಹೂಡಿಕೆ ಮಾಡಿರುವಂತಹ ಈ ಸ್ಟಾಕ್ಗಳ ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ ಇದೆಯಲ್ಲ, ಅದನ್ನು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ನಾವು ಕರೆಯೋಣ ಈಗಕ್ಕೆ. ಇದನ್ನು ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಯೂನಿಟ್ಸ್ ಅಲೋಕೇಟೆಡ್ ಅಂತ ಹೇಳಿಬಿಟ್ಟು ಮಾಡಿಬಿಡ್ತಾರೆ. ಈಗ ಈ ಫಂಡ್ ಹೊಸತಾಗಿ ಮೊದಲು ಬಂದಿದ್ದಾಗ ನ್ಯೂ ಫಂಡ್ ಆಫರ್ ಅಂತ ಹೇಳಿ ಬಂದಿತ್ತು. ಹಾಗೆ ಬಂದಿದ್ದಾಗ ಒಂದು ಯೂನಿಟ್ನ ವ್ಯಾಲ್ಯೂ 10 ರೂಪಾಯಿ ಅಂತ ಇವರು ಕೊಟ್ಟಿದ್ರು ಅಂತ ಆಲೋಚನೆ ಮಾಡಿ. ಈಗ ಇವರ ಬಳಿಯಲ್ಲಿ ಇರುವಂತಹ ಟೋಟಲ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಡಿವೈಡೆಡ್ ಬೈ the total number of units that they have given, ಆ ಯೂನಿಟ್ಸ್ ಇಂದ ಡಿವೈಡ್ ಮಾಡಿದಾಗ ನಿಮಗೆ ನೆಟ್ ಆಸೆಟ್ ವ್ಯಾಲ್ಯೂ ಅಂತ ಹೇಳುವಂತಹದ್ದು ಬರುತ್ತೆ. ಅಂದರೆ ನಿಮಗೆ ಸಿಂಪಲ್ ಟರ್ಮ್ಸ್ನಲ್ಲಿ ಹೇಳೋದಾದರೆ ನಂಬರ್ ಆಫ್ ಶೇರ್ಸ್ ಅಥವಾ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಯೂನಿಟ್ಸ್ ಎಷ್ಟಿದೆಯೋ ಅದನ್ನು ನೀವು ಅವರ ಇವತ್ತಿನ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನಿಂದ ಡಿವೈಡ್ ಮಾಡಿದರೆ ನಿಮಗೆ ಬರುವಂತಹ ನಂಬರ್ ಅದು. ಈಗ ಇಷ್ಟೆಲ್ಲ ಮಾಡಿದ್ರು ಅಂತ ಹೇಳಿದರೆ ಇದಕ್ಕೆ ಅವರಿಗೇನಾದರೂ ಲಾಭ ಇರಬೇಕಲ್ಲ. ಈಗ ರಾಜೀವ್ ಟಕ್ಕರ್ ಇರಬಹುದು ಅಥವಾ ಮಾನ್ಸಿ ಕರಿಯಾ ಇರಬಹುದು, ಇವರೆಲ್ಲ ತಮ್ಮ ದಿನನಿತ್ಯದ ಕೆಲಸ ಬಿಟ್ಟು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ. ನಿಮ್ಮ ದುಡ್ಡನ್ನು ಅವರು ಗ್ರೋ ಮಾಡ್ತಾ ಇದ್ದಾರೆ. ಹೀಗೆ ಗ್ರೋ ಮಾಡೋದಕ್ಕೆ ಅವರೇನಾದರೂ ದುಡ್ಡನ್ನು ನಿಮಗೆ ಚಾರ್ಜ್ ಮಾಡಲೇಬೇಕಲ್ಲ. ಫ್ರೀಯಾಗಿ ಯಾರೂ ಕೆಲಸ ಮಾಡೋದಿಲ್ಲ. ಅದನ್ನು ಎಕ್ಸ್ಪೆನ್ಸ್ ರೇಷಿಯೋ ಅಂತ ಹೇಳುವಂತಹ ಒಂದು ನಂಬರ್ ಹೇಳುತ್ತೆ. ಇವರ ಎಕ್ಸ್ಪೆನ್ಸ್ ರೇಷಿಯೋ 0.63%. 0.63% ಅಂತ ಹೇಳಿದರೆ ನೀವು ಹೂಡಿಕೆ ಮಾಡಿದಂತಹ ದುಡ್ಡು ಎಷ್ಟಿದೆಯೋ ಇದರಲ್ಲಿ ಪ್ರತಿದಿನ ಇವ್ರು ಏನು ಮಾಡ್ತಾರೆ ಅಂದರೆ ಈ 0.63 ಡಿವೈಡೆಡ್ ಬೈ 365 ಡೇಸ್ ಅಂತ ಮಾಡಿಬಿಡ್ತಾರೆ. ಆಗ ಒಂದು ದಿನದ ಎಕ್ಸ್ಪೆನ್ಸ್ ರೇಷಿಯೋವನ್ನು ಅವರು ಕ್ಯಾಲ್ಕ್ಯುಲೇಟ್ ಮಾಡಿ ನೀವು ಮಾಡಿರುವಂತಹ ಹೂಡಿಕೆಯ ಇವತ್ತಿನ ವ್ಯಾಲ್ಯೂವಿನಿಂದ ಅಷ್ಟು % ದುಡ್ಡನ್ನು ತೆಗೆದು ಬಿಡ್ತಾರೆ. ಇಟ್ ವಿಲ್ ಬಿ ಅ ಫ್ರ್ಯಾಕ್ಷನಲ್ ಅಮೌಂಟ್. ನಿಮಗೆ ಒಂದು ವರ್ಷದಲ್ಲಿ ನೀವು 1,000 ರೂಪಾಯಿಯನ್ನು ಅಲ್ಲಿಟ್ಟಿದ್ರೆ ಅವರು 6.3 ರೂಪಾಯಿಯನ್ನು ನಿಮ್ಮಿಂದ ತಗೋತಾರೆ. ದಿಸ್ ಇಸ್ ಹೌ ಮಚ್ ದೇ ಚಾರ್ಜ್. ಸೊ ದಿಸ್ ಈಸ್ ದಿ ಎಕ್ಸ್ಪೆನ್ಸ್ ರೇಷಿಯೋ. ಆದರೆ ಇದು ಮಾತ್ರ ಇಲ್ಲಿ ಚಾರ್ಜ್ ಆಗುವಂತಹದ್ದಲ್ಲ, ಇನ್ನೊಂದು ವಿಚಾರವು ಚಾರ್ಜ್ ಆಗುತ್ತೆ. ಅದೇನು? ನೀವು ಇವತ್ತು ದುಡ್ಡನ್ನು ಹೂಡಿಕೆ ಮಾಡಿದ್ರಿ, 5,000, 10,000, 15,000 ಹೂಡಿಕೆ ಮಾಡಿದ್ರಿ. ನಾಳೆ ಇದನ್ನು ತೆಗೆಯೋದಕ್ಕೆ ಹೋದರೆ ಅವರೀಗ ನಿಮ್ಮ ದುಡ್ಡನ್ನು ತಗೊಂಡು ಹೋಗಿ ಇಲ್ಲಿ ಹೂಡಿಕೆ ಮಾಡಿದ್ದಾರೆ. ಈಗ ಬರೀ ನಿಮ್ಮ ದುಡ್ಡನ್ನು ಹೂಡಿಕೆ ಮಾಡಿದ್ದಾರೆ ಅವರು? ಇಲ್ಲ. ಇದರ ಜೊತೆಗೆ ನಾನು ಮಾಡಿರುವಂತಹ 10,000 SIP ಇದೆ, ನಾನು ಮಾಡಿರುವಂತಹ 15,000 SIP ಇದೆ, ಅದು ಕೂಡ ಇಲ್ಲಿದೆ. ನೀವು ತೆಗೆಯೋ ಕಾರಣದಿಂದಾಗಿ ಅವರಿಗೆ ಒಂದು ಸ್ಟಾಕನ್ನು ಮಾರಾಟ ಮಾಡಬೇಕು ಅಂತ ಹೇಳಿದರೆ ಅದರಿಂದ ನನಗೂ ಲಾಸ್ ಆಗುತ್ತೆ. ಈ ಲಾಸನ್ನು ಬೇರ್ ಮಾಡೋದಕ್ಕೆ ಮತ್ತು ಹಾಕಿದ ದುಡ್ಡನ್ನು ಕೂಡಲೇ ತೆಗಿಬಾರ್ದು ಅಂತ ಹೇಳುವ ಕಾರಣಕ್ಕೆ ಎಕ್ಸಿಟ್ ಲೋಡ್ ಅಂತ ಹೇಳುವಂತಹ ಇನ್ನೊಂದು ನಂಬರ್ ಇದರಲ್ಲಿ ಬರುತ್ತೆ. ಈ ಎಕ್ಸಿಟ್ ಲೋಡ್ ಅಂತ ಹೇಳುವಂತಹದ್ದು ನೀವು ಹೂಡಿಕೆ ಮಾಡಿದ 1 ವರ್ಷಕ್ಕಿಂತ ಮುಂಚೆಯೇ ದುಡ್ಡನ್ನು ತೆಗೆದರೆ 2% ಇರುತ್ತೆ. ನೀವು ಹೂಡಿಕೆ ಮಾಡಿದಂತಹ ದುಡ್ಡನ್ನು 2 ವರ್ಷದ ಮುಂಚೆ ತೆಗೆದರೆ 1% ಇರುತ್ತೆ. ಅದಾದಮೇಲೆ ನೀವು ತೆಗಿತೀರಾ ಅಂತಂದರೆ ದೇ ಆರ್ ಓಕೆ, ನೀವು ನಮ್ಮ ಜೊತೆ ತುಂಬ ಟೈಮ್ ಇದ್ರಿ, ಹಾಗಾಗಿ ನಿಮ್ಗೆ ಯಾವುದೇ ಎಕ್ಸಿಟ್ ಲೋಡ್ ಚಾರ್ಜ್ ಮಾಡೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಇದನ್ನು ಮಾಡಿದಾಗ ಅವರು ನಿಮಗೆ
ದುಡ್ಡು ಕೊಡುವ ಅಂತ ಹೋಗುವಾಗ ಬೇರೆಯವರಿಗೆ ಲಾಸ್ ಆಗೋದಿಲ್ಲ. ಇದನ್ನು ನಾವು ಮ್ಯೂಚುವಲ್ ಫಂಡ್ಸ್ನಲ್ಲಿ ರಿಡೆಂಪ್ಷನ್ ಪ್ರೆಷರ್ ಅಂತ ಕರಿತೀವಿ. ತುಂಬ ಜನ ಒಂದೇ ಸರ್ತಿ ಬಂದು ನನಗೆ ದುಡ್ಡು ಕೊಡು ಅಂತ ಹೇಳಿದಾಗ ಅವರು ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ಒಂದು 5-6% ದುಡ್ಡನ್ನು ಇಟ್ಕೊಂಡಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಪರಾಗ್ ಪಾರಿಕ್ ಫಂಡ್ ಹೌಸ್ ಬಳಿಯಲ್ಲಿ ಅಥವಾ ಪರಾಗ್ ಪಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಬಳಿಯಲ್ಲಿ 78,000 ಕೋಟಿ ರೂಪಾಯಿ ದುಡ್ಡಿದೆಯಲ್ಲ, ಅದರಲ್ಲಿ ಒಂದು 5-6 ಕೋಟಿ ಇನ್ವೆಸ್ಟ್ ಮಾಡದೆ ಇಟ್ಟಿರೋದಿರುತ್ತೆ. ಈ ರೀತಿ ರಿಡೆಂಪ್ಷನ್ ಪ್ರೆಷರ್ ಬಂದರೆ ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ. ಆದರೆ ಒಂದು ವೇಳೆ ಒಂದೇ ಸರ್ತಿ ಎಲ್ಲರೂ ದುಡ್ಡು ಬೇಕು ಅಂತ ತೆಗೆಯೋದಕ್ಕೆ ಹೋದರೆ ಅವರು ಇಲ್ಲಿ ಹೂಡಿಕೆ ಮಾಡಿರುವಂತಹ ಕೆಲವು ಇಕ್ವಿಟಿಗಳನ್ನು ಮಾರಾಟ ಮಾಡಿ ದುಡ್ಡನ್ನು ಕೊಡಬೇಕಾಗುತ್ತೆ. ದಾಟ್ ಈಸ್ ನೋನ್ ಆಸ್ ರಿಡೆಂಪ್ಷನ್ ಪ್ರೆಷರ್. ಇದರಿಂದಾಗಿ ಅಲ್ಲಿ ಇನ್ವೆಸ್ಟ್ ಮಾಡಿರುವವರಿಗೂ ಲಾಸ್ ಆಗುತ್ತೆ. ಆ ಕಾರಣದಿಂದಲೇ ಈ ಎಕ್ಸಿಟ್ ಲೋಡನ್ನು ಚಾರ್ಜ್ ಮಾಡೋದು. ಇನ್ನು ಈ ಮ್ಯೂಚುವಲ್ ಫಂಡ್ಗಳ ಇವತ್ತಿನ ಪರ್ಫಾರ್ಮೆನ್ಸ್ ಅಥವಾ ನಾಳಿನ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅನ್ನೋದನ್ನು ಡಿಸೈಡ್ ಮಾಡೋದು ಏನು, ಇಲ್ಲಿ ಇರುವಂತಹ ಈ ಸ್ಟಾಕ್ಗಳು. ಒಂದು ವೇಳೆ ಈ ಸ್ಟಾಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವು, HDFC ಇರಬಹುದು, ಪವರ್ ಗ್ರಿಡ್ ಕಾರ್ಪೊರೇಷನ್ ಇರಬಹುದು, ITC ಇರಬಹುದು, ಆಲ್ಫಾಬೆಟ್ ಇರಬಹುದು, ಫೇಸ್ಬುಕ್ ಇರಬಹುದು, ಈ ರೀತಿಯ ಕಂಪನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವು, ಇವುಗಳ ಸ್ಟಾಕ್ ಮೇಲಕ್ಕೆ ಹೋಯಿತು ಅಂತ ಹೇಳಿದರೆ ದಿಸ್ ಮ್ಯೂಚುವಲ್ ಫಂಡ್ ವಿಲ್ ಪರ್ಫಾರ್ಮ್ ವೆಲ್. ಒಂದು ವೇಳೆ ಈ ಸ್ಟಾಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಲಿಲ್ಲ, ಈ ಸ್ಟಾಕ್ಗಳಲ್ಲಿ ಕ್ರ್ಯಾಶ್ ಬಂತು ಅಂತ ಹೇಳಿದರೆ ಈ ಮ್ಯೂಚುವಲ್ ಫಂಡ್ ಕೂಡ ಕ್ರ್ಯಾಶ್ ಆಗೋದಕ್ಕೆ ಶುರುವಾಗುತ್ತೆ. ನೌ ಯು ಅಂಡರ್ಸ್ಟ್ಯಾಂಡ್ ವೈ ಮ್ಯೂಚುವಲ್ ಫಂಡ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಇಲ್ಲಿರುವಂತಹದ್ದು ಇಕ್ವಿಟಿ ಹೂಡಿಕೆಗೆ, ಇಲ್ಲಿರುವಂತಹದ್ದು ಸ್ಟಾಕ್ಗಳ ಮೇಲಿನ ಹೂಡಿಕೆಗೆ. ಒಂದು ವೇಳೆ ಇವುಗಳು ಬಿದ್ದವು ಅಂದರೆ ನಿಮ್ಮ ಮ್ಯೂಚುವಲ್ ಫಂಡ್ನ ವ್ಯಾಲ್ಯೂ ಕೂಡ ಬೀಳುತ್ತೆ, ನೀವು ಹಾಕಿರುವಂತಹ ದುಡ್ಡಲ್ಲಿ ಲಾಸ್ ಆಗುತ್ತೆ. ಬಟ್ ಓವರ್ ದ ಲಾಂಗ್ ರನ್ 5 ವರ್ಷ 10 ವರ್ಷ ನೀವು ಹೂಡಿಕೆಯನ್ನು ಮಾಡ್ತೀರಿ ಅಂತ ಹೇಳಿದರೆ ಸ್ಟಾಕ್ ಆಗಿರಲಿ ಮನುಷ್ಯ ಆಗಿರಲಿ ಹೋಗೋದು ಮೇಲೆಯೇ ಅಂತ ಹೇಳುವ ಕಾರಣಕ್ಕೆ ಮ್ಯೂಚುವಲ್ ಫಂಡ್ಗಳು ಕೂಡ ಒಳ್ಳೆಯ ರಿಟರ್ನ್ಸನ್ನು ಕೊಡ್ತವೆ. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಯೋಚನೆ ಮಾಡ್ತೀನಿ. ಮ್ಯೂಚುವಲ್ ಫಂಡ್ಗಳ ಬಗೆಗಿನ ನಿಮ್ಮ ಡೌಟ್ಸ್ ಕ್ಲಿಯರ್ ಆಯಿತು ಅಂತ ಕೂಡ ನಾನು ಆಶಿಸ್ತೀನಿ. ಒಂದು ವೇಳೆ ಹಾಗಾಗಿದೆ ಅಂತ ಹೇಳಿದರೆ ಕಮೆಂಟ್ ಮಾಡಿ ಹೇಳಿ, ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ ಬೇರೆಯವರ ಜೊತೆಗೆ. ನನ್ನ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ. ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸಾರಡ್ಕ.